रघुपति राघव राजा राम पतित पावन सीताराम. ಅಲ್ಲ ಜಾಗುವಾರ ಸತ್ತೋಗಳೆ ಅಂತ ನಾನು ಅನ್ಕೊಂಡ್ರೆ ಎದ್ಬಿಟ್ಟು ಆ ಟಮಾಟೋ ಗುಂಡಿನ ತಲೆ ಮೇಲೆ ಇಟ್ಕೊಂಡು ಓದ್ತಾವಳಲ್ಲ ಸುಪ್ನಾತಿ. ಹಾಂ ಅಂತಿದ್ದ ಸುಪ್ನಾತಿ ಅಲ್ಲ ಅವಳು. ಏನಿವತ್ತು ಇನ್ನೂ ಯಾರು ಮನೆಯಿಂದ ಈಚೆಗೆ ಬಂದಿಲ್ಲ. ಇವಳು ಯಾರೋ ಬಂದು ಪ್ಯಾಂಟು ಶರ್ಟ್ ಹಾಕೊಂಡು. ಲೇ ಅಕ್ಕಮ್ಮ ಲೈ ಏನಜ್ಜಿ ಯಾವ್ರ ಅಕ್ಕಮ್ಮಂದು ಇಲ್ಲಿ ಗಂಟೆ ಬಂದಿದ್ಯಾ? ಹಾಂ ಮದುವೆಗೆ ಆಗದೇ ಇಲ್ಲ? ಆಗೈತೆ ಒಂದು ಮಗುವ. ಹೌದೇನು? ಸರಿ ಸರಿ. ಏನಕ್ಕ ಬಂದಿರೋದು? ನೀನು ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕ. ನನ್ನ ಜಾಗಕ್ಕೆ ಏನ್ ಮಾಡಿರೋದು? ನೀನು ತಾನೇ ಕಾಲ ಓದಿದ್ವಾ? ಅಯ್ಯೋ ನಾನಲ್ಲದ ನಾನಲ್ಲಮ್ಮ. ಇವು ನಾನು ಒಬ್ರು ಸುದ್ದಿಗೆ ಹೋಗಲ್ಲ, ಒಬ್ರು ಪಸಾಪಕ್ಕೆ ಹೋಗಲ್ಲ, 6ಕ್ಕೆ ಹೋದಳಲ್ಲ, 3ಕ್ಕೆ ಬಂದಳಲ್ಲ, 9ಕ್ಕೆ ಹೋದಳಲ್ಲ. ಅಯ್ಯೋ ನಾನಂತವಳಲ್ಲೇ ಅಮ್ಮ, ನಾನಂತವಳಲ್ಲೇ ಅಲ್ಲ. ನೀನು ಎಂತವಳ ಅಂತ ನನಗೆ ಗೊತ್ತು. ಅವ್ರಿವ್ರು ಮಾತಾಡ್ಕೊಳೋದು ಕೇಳಿಸ್ಕೊಳೋದು ಬೇರೆಯವ್ರಿಗೆ ಹೋಗಿ ಹೇಳೋದು. ನೀನು ಇಲ್ಲಿ ಕುತ್ಕೊಂಡು ಮಾಡೋ ಕೆಲಸ ಏನಂತ ನನಗೆ ಗೊತ್ತಿಲ್ಲೇನೋ? ಇಲ್ಲಲೇ ಇಲ್ಲ ದೇವ್ರ ಸದ್ಗ ಇಲ್ಲಮ್ಮ. ಯಾರನ್ನ ಮಾತಾಡ್ತಾ ಇದ್ರೆ ಕಿವಿಗೆ ಬಿಕ್ಕಗ ಮುಚ್ಕೊಂಬಿಡ್ತೀನಿ ನಾನು. ಯಾರನ್ನ ಮಾತಾಡೋದು ಕೇಳಿಸ್ಕೊತೀನಿ ನಾನು? ಕೇಳಿಸ್ಕೊಳೋದೇ ಇಲ್ಲ. ಅವ್ರ ಮಾತು ಇವ್ರಿಗೆ ಹೇಳೋದು, ಇವ್ರ ಮಾತು ಅವ್ರಿಗೆ ಹೇಳೋದು ಮಾಡಿದ್ಯಾ ಅಂತಂದ್ರೆ ಜೈಲಿಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಮ್ಮ ಇಲ್ಲ. ದೇವಮ್ಮ ದೇವಗನೇನೋ ಕಿತಾಪತಿ ಮಾಡೋರಮ್ಮ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿರೋದು. ನಾನು ತಿಳಿದು ಒಂದಲ್ಲ ಒಂದು ದಿವಸ ಇವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ. ಬಂದೆ ಬಾ ನಿನ್ ಗಂಡ ನಿಲ್ಕೊಂಡು ಹೋಗಿ ಬಂದವ್ರು ಬಾ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಹತ್ರ ಏನು ಕೇಳಕ್ಕೆ ಬಂದಿದ್ದೀನಿ ಅಂದರೆ, 3 ಜನ ಹೆಣ್ಮಕ್ಳು ಇದ್ರಲ್ಲ ಅವರನ್ನ ದ್ಯಾವಮ್ಮನ ಮಕ್ಕಳು ಅಂತ ಮಾಡೋಣ ಅಂತ ಇದ್ದೀನಿ. ಆ ಮಕ್ಕಳು ಇನ್ಮೇಲೆ ದ್ಯಾವಮ್ಮ ಅವ್ರ ಜೊತೆ ಇರ್ತವೆ. ಆಮೇಲೆ ನೀವು ಅನ್ಕೊಂತೀರ ಮುಂಚೆ ದ್ಯಾವಮ್ಮನ ಮಕ್ಕಳು ಅಂತ ಸ್ಟೋರಿ ಬರ್ತಾ ಇತ್ತಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಖಂಡಿತ ಇಲ್ಲ. ದ್ಯಾವಮ್ಮನ ಮಕ್ಕಳು ಸ್ಟೋರಿ ಅದೇ ಬೇರೆ ಸ್ಟೋರಿ, ಇದೇ ಬೇರೆ ಸ್ಟೋರಿ. ಇದರಲ್ಲಿ ಹೆಚ್ಚು ಕಾಮಿಡಿ ಇರುತ್ತೆ. ಆ ಮಕ್ಕಳು ಒಂಟಿಯಾಗಿ ಬೆಳೆಯೋದು ಬೇಡ, ದ್ಯಾವಮ್ಮನ ಮಕ್ಕಳಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಆ ಮಕ್ಕಳನ್ನ ದ್ಯಾವಮ್ಮನಾಗೆ ಒಪ್ಪಿಸ್ತಾ ಇದ್ದೀನಿ ಅಂತಂದರೆ ದತ್ತು ಕೊಡೋದು ಆ ಥರ ಅಲ್ಲ. ದ್ಯಾವಮ್ಮನ ಮಕ್ಕಳೇ ಆಗಿರ್ತಾರೆ ಅವರು ಈ ಸ್ಟೋರಿಯಲ್ಲಿ. ಮುಂಚೆ ದ್ಯಾವಮ್ಮನ ಮಕ್ಕಳು ಇತ್ತಲ್ಲ ಅದೆಲ್ಲ ಖಂಡಿತ. ಈ ಸ್ಟೋರಿ ಬೇರೆ, ಆ ಸ್ಟೋರಿ ಬೇರೆ. ಇದಕ್ಕೂ ದ್ಯಾವಮ್ಮನ ಮಕ್ಕಳು ಅಂತ ಹೆಸರಿರ್ತೀನಿ. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದ್ವಿ. ಹೌದು, ನೀವೆಲ್ಲ ಒಪ್ಪಲೇಬೇಕು. ಆ ಮಕ್ಕಳು ನನ್ನ ಮಕ್ಕಳು. ಮುಂಚೆನೂ ಇತ್ತಲ್ಲ ದ್ಯಾವಮ್ಮನ ಸ್ಟೋರಿ, ಆ ಥರ ಇರಲ್ಲ, ಇದು ಬೇರೆ ಥರ ಇರ್ತಿದೆ. ದಯವಿಟ್ಟು ನೀವೆಲ್ಲ ಒಪ್ಪಲೇಬೇಕು. ನಿಮ್ಮ ಸಹಕಾರ ಕೇಳ್ತಾ ಇದ್ದೀರಿ. ಇದಕ್ಕೂ ಹೆಸರು ದ್ಯಾವಮ್ಮನ ಮಕ್ಕಳು ಅಂತ ಹೆಸರು ಇರ್ತಾ ಇದ್ವಾ. ಮಕ್ಕಳು ನನ್ನ ಮಕ್ಕಳೇ ಆಗಿರಲಿ ಅಂತ ನಂಗೆ ಆಸೆ. ಏನು ಹೇಳ್ತೀರಾ ನೀವೆಲ್ಲ? ದಯವಿಟ್ಟು ಒಪ್ಕೊಂತಾರೆ ಬಿಡಮ್ಮ. ಸಿಂಚನ ಒಪ್ಕೊಂತಾರೆ ಬಿಡು. ಮುಂಚೆ ಎಲ್ಲ ನಮ್ಮ ಸ್ಟೋರಿ ಬರ್ತಾ ಇತ್ತಲ್ಲ, ನಾನು ನನ್ನ ಮಕ್ಕಳು 3 ಜನ, ಸುನಂದಿ, ಬಿಡು ಒಪ್ಕೊಂತಾರೆ ಬಿಡು, ಏನು ಪರವಾಗಿಲ್ಲ. ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಯಾವತ್ತೂ ಬಿಟ್ಕೊಡಲ್ಲ. ಇದ್ರ ಹೆಸರು ದ್ಯಾವಮ್ಮನ ಮಕ್ಕಳೇ ಆಗಿರುತ್ತೆ, ಸ್ಟೋರಿ ಚೇಂಜ್ ಇರುತ್ತೆ. ಇದು ಹೇಳಕ್ಕೆ ಬಂದಿರೋದಾ? ಸರಿ ಆಗ್ಬೋದು. ದ್ಯಾವಮ್ಮನ ಹಂಗಾದ್ರೆ 3 ಜನ ಹೆಣ್ಮಕ್ಳು. ಆಗ್ಬೋದು. ಸರಿ ಬಿಡಿ, ಕಾಮೆಂಟ್ ಮುಖಾಂತರ ಅವ್ರು ತಿಳಿಸ್ತಾರೆ. ಅವ್ರೇನಾದರೂ ಒಪ್ಪಿದ್ರೆ ಆ 3 ಜನ ನಿಮ್ಮ ಮಕ್ಕಳಾಗ್ತಾರೆ. ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಇಲ್ಲ ಬಿಡಮ್ಮ, ಒಪ್ತಾರೆ. ನಾನೇ ಆ ಮಕ್ಳಿಗೆ ತಾಯಿ ಆಗಿರ್ತೀನಿ, ಒಪ್ತಾರೆ. ಸರಿ ದೇವಮ್ಮ. ಅದೇನಲ್ಲ ಈ ಒಬ್ರು ಇಷ್ಟು ಬಂದಿಲ್ಲ ಈ ಒಟ್ಟಾರ್ದಾಗ. ನಿಂಗೇನು ಹೇಳು, ಸೊಸೆ ಬೇಕಾದ್ದು ಮಾಡುತ್ತಾಳೆ, ತಿನ್ಕೊಂಡು ಆರಾಮಾಗಿ ಇರ್ತೀಯ ನೀನು. ಕೆಲ್ಸಕ್ಕೆ ಹೋಗಿರ್ತಾರೆ. ಇರ್ಬೋದು. ಬಾರೆ, ನಾನು ನೀನು ಅಷ್ಟೊತ್ತು ಭಜನೆ ಮಾಡೋಣ. ಅಯ್ಯಮ್ಮ, ಭಜನೆ ಮಾಡೋ ವಯಸ್ಸಲ್ಲ, ನನ್ನ ಕೆಲಸ ಅದ, ನಾನು ಓದ್ತೀನಿ. ಹೊಲ್ಟೆ ಹೋಗ್ಬಿಟ್ಲು ಹೋಗತ್ತ. ನನ್ನ ಜೊತೆಗೆ ಭಜನೆ ಮಾಡೋರು ಯಾರೂ ಇಲ್ಲ. ಲೆಪುಟ್ಟಿ ಏನಾಯ್ತು ಕೃಷ್ಣಪ್ಪ? ಏನು ಅನ್ಕೋತಿದ್ಯಾ? ಅಲ್ಲಲ್ಲ ಪಟೇಲ್ಗೆ ಈ ವಯಸ್ಸಿನಾಗ ಏನೋ ಬಂತು, ಇವಳು ಕಟ್ಕೊಂಡ್ಬಂದಿದ್ಯಾ? ಮುಜ್ಲೆ, ಇದು 7 ಜನುಮದಲವು, ಯಾಕ ಲವ್ವು? ನಂಗ ಸೋನಿ ಬೈಕ್ ಮುನ್ನಕ ಇಬ್ರು 7 ಜನ್ಮದಿಂದ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ರು. ಅದಕ್ಕೆ ಇವತ್ತು ಒಂದು ಮಾಡ್ಬಿಟ್ಟಿದ್ದೀನಿ. ಹೌದೇನು? ಇಷ್ಟಿಂದ ಎಲ್ಲಿದ್ರು? ಈ ಅಮ್ಮನ ಅವ್ರಾಗಿದ್ಲು, ಈ ಅಪ್ಪನ ಇಲ್ಲಿದ್ನು. ಹೆಂಗ ಜೋಡಿ? ಪರವಾಗಿಲ್ಲ. ಏನು ಚೆನ್ನಾಗದೆ ಅಂತ ಹೇಳಕ್ಕಾಗಲ್ಲ, ಒಂದು ಮಟ್ಟಕ್ಕೂ ಪರವಾಗಿಲ್ಲ. ಇಲ್ಲಿ ಬಿಡು. ಏನು ತಲೆ ಕೂದಲೆಲ್ಲ ಬೆಳಗಾಗಿ ಹೋಗ್ತವೆ ಇವಳ್ಕ? ಇಲ್ಲ ಬಣ್ಣಗಿನ ಹಾಕ್ಸ್ಬೇಕು. ಬಣ್ಣ ಬೇರೆ ಒಂದು ಕೇಡು. ಹೋಗ್ಲಿ ಬಿಡು. 7 ಸತ್ ಮೇಲೆ ಒಬ್ಬನೇ ಇದ್ದೆ, ಇವಾಗ ಜೊತೆ ಬಿತ್ಲು. ಓರಿ ಏನೇ ಅಮ್ಮ, ಹೊಸ್ದಾಗಿ ಬಂದ್ಬಿಟ್ಟಿದ್ಯಾ ನಮ್ಮ ಮೊಟಾರ್ಕ? ನಾವು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇ. ಹೇಳ್ದಂಗೆ ಕೇಳ. ನ್ಯಾಯವಾಗಿ ನಿಲ್ಕಾಗಿರೋ ಓಲಿ. ಈ ಹೇಳಕ್ಕ ಏನ್ ಮಾಡ್ಬೇಕು? ಬೆಳಗ್ಗೆಯಿಂದ ಸಾಯಂಕಾಲ ಮನೆಗೆ ದೂರ್ಕೊಂಡು ಕುಡ್ದು ನನ್ನ ಹತ್ರಕ್ಕೆ ಬರ್ಬೇಕು, ರಸತ್ತು ಮಾತಾಡ್ಬೇಕು, ನನ್ನ ಜೊತೆ ಕುತ್ಕೊಂಡು ಭಜನೆ ಮಾಡ್ಬೇಕು. ಈ ಭಜನೆ ಗಿಜನೆಲ್ಲ ಮಾಡಕ್ ಬರಲ್ಲ ಮನಕ. ಇವ್ರ ಮನೆ ಮಾತಿಗೆ ಹೇಳ್ತಿದ್ದ ಚೆನ್ನಾಗಿ. ಅದ್ರಾಗ ಎತ್ತಿದ್ಗೈ. ಹೇಳ್ತಾಳೆ. ಸರಿ ಹೋಗ್ರಿ. ಇವತ್ತೇನು ಶೋಭನೇನಿಲ್ಲ ಪಾಪ, ಹೋಗ್ರಿ. ಲೇ ಪಟೇಲ, ಹಣ್ಣುಗಳು
ಸ್ವೀಟ್ಗಳು ಎಲ್ಲ ತಂದಿದ್ಯೇನಾ? ಇಲ್ಲ ಇಲ್ಲ ಯಾವುದೂ ಇಲ್ಲ. ಹಣ್ಣು ಟಮಾಟೋ ಹಣ್ಣವೆ ಮನೆಗೆ. ಆಮೇಲೆ ಹುಣಸೆ ಹಣ್ಣು ಅಷ್ಟದೆ. ಆಮೇಲೆ ಸ್ವೀಟು ಸಕ್ಕರೆ ಬೆಲ್ಲ ಅದು ಇದೆ, ಅದನ್ನೇ ತಿನ್ಕೊಂಡು ಕಾಲ ಹಾಕೋದು. ಅಯ್ಯೋ ಹೋಗು ನಿಮ್ಮ ಕಸ್ ಬೆಂಕಿಕ್ಕ, ಹೋಗು ಕರ್ಕೊಂಡು ಹೋಗು. ಅಯ್ಯರಮ್ಮ ಅಲ್ಲೇ ಇರ್ಲಿ ಪಾಪ. ಆರ್ತಿ ನಾನು ಎತ್ತಾನ. ಎತ್ತ ಬಾ ಆರ್ತಿ. ಕೃಷ್ಣ ಇತ್ತು ಬಾರ. ಬಣೆ ಒಂದ್ ಆಡೋದೊಬ್ಬ. ಏನಕ್ಕ ನಿನ್ನ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ಅಂತ. ಎಲ್ಲಾರು ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗ್ತಾರೆ. ಹೌದಾ? 100 ಕಾಲ ಚೆನ್ನಾಗಿರಕ್ಕ. ನಾವು ಇಲ್ಲಿ ಒಟ್ಟಾರದಾಗಿರೋರಕ್ಕ. ನಾವೆಲ್ಲ ಕೂಲಿ ಮಾಡ್ಕೊಂಡ್ ತಿನ್ನೋರು. ಅಯ್ಯೋ ನಾವು ಕೂಲಿ ನಾಳೆ ಮಾಡ್ಕೊಂಡ್ ತಿನ್ನೋರೇನಮ್ಮ. ಸರಿ ಹೋಗ್ರಕ್ಕ ಒಳಕ್ಕ. ಲೇ ಅಲ್ಲ ಈ ಕಂತ್ಕ ಬಂದ್ಕ ಅದೆಲ್ಲ ತಗ್ಲಾಗ್ತಲ್ಲ ನೀನ್ ಒಟ್ಟುದಾಗ ಕೃಷ್ಣ. ಅಯ್ಯೋ ದಿನ ಇವ್ರು ರೋದ್ನ ನಾನು ನೋಡ್ಲಾರ್ನಮ್ಮ. ನೋಡ್ಲಾರ್ರೆ. ಅದಕ್ಕೆ ಇವತ್ತು ಮದುವೆ ಮಾಡಿಸಿ ಕರ್ಗ ಮಾಡ್ಬಿಟ್ಟಿದ್ದೀನಂತ. ನೀನು ಆರಾಮಾಗಿ ಇದ್ಕೊಂಬಿಡ್ಲಿ ಮನೆಗ. ಕೂತ್ಕ ಬರಲ್ಲೇರು. ಅಷ್ಟು ಭಜನೆನ ಮಾಡೋಣ. ನಂಗೆ ಭಜನೆ ಮಾಡಕ ಬರಲ್ಲ ಅಷ್ಟೇ. ಎಣ್ಣೆ ಬಾಟ್ಲಿದ್ರೆ ಮಾಡ್ತೀನಿ ಭಜನೆ, ಇಲ್ಲ ಅಂದ್ರೆ ಭಜನೆ ಮಾಡಲ್ಲ. ಇನ್ನು ಎಣ್ಣಿಕೆಲ್ಲ ಹೋಗ್ಲಿ ನಾನು. ಹೋಗಲಿ ಮತ್ತೆ ನಾನು ಓದ್ತೀನಿ. ಹೋಗು ಜಯಮ್ಮ ಪಡೇಳಪ್ಪ. 7 ಜನ ಮೊದಲವು ಇಬ್ರು ಆರಾಮಾಗಿರಪ್ಪ. ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಮಾತಾಡಕ್ ಹೋದ ಇಷ್ಟಿನಿಂದ ಇವಾಗ ಮದುವೆ ಮಾಡಿಸ್ಬಿಟ್ಟಿದ್ದೀನಿ. ಆರಾಮಾಗಿರಿ. ಲೇ ಒಂದೇ ಒಂದು ಭಜನೆ ಮಾಡೋಣ ಬಾರ. ಅದೇ ಭಜನೆ ಮಾಡು. ನಾನು ಮಾತಿದಾಗ ಬಾಯ್ ಹಾಕ್ತೀನಿ. ರಾಮ 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 ಸೀತಾ ರಾಮ. ಜೈ ಜೈ ಆಂಜನೇಯ, ಜೈ ಜೈ ಆಂಜನೇಯ. ರಾಮನೆಲ್ಲಿರುವನೋ ಅಲ್ಲೇ ಹನುಮನಿರುವನೋ. ಜೈ ಜೈ ಆಂಜನೇಯ, ಜೈ ಜೈ ಆಂಜನೇಯ. ಹಂಗೋ ಹೋಗ್ಬಿಡ್ತೀನಿರೋ. ಬಾರ್ಲೆ ಬದೀನಿರೋ. ನೀನು ಅಟ್ಟುದಾಗ ಹೋಗು. ಏನ್ ಮಾಡ್ತಾವ್ರಿ ಇವ್ರಿಬ್ರು? ಇನ್ನೇನು ಜಯ ಸಮಾಚಾರ? ಏನು ಹೇಳ್ಬೇಕಪ್ಪ. ಸಾಕ್ತೀನಿ ಅಂತ ಕರ್ಕೊಂಬಂದಿದ್ಯಲ್ಲ, ಇನ್ಮೇಲೆ ಸಾಕ್ಬೇಕು ನೀನು. ಸಾಕ್ತೀನಿ ಬಿಡು. ನಿನ್ ಸಾಕಕ್ ನನ್ ಕೈಲಾಗಲ್ಲ. ಅದೇ ಕತ್ರಿ ಬರ್ತಾದ್ಯಾ? ಮಂಗಮ್ಮ ಏನಮ್ಮ ದೇವಮ್ಮ. ಅದ್ಯಾಕ ಹೊಸ್ದಾಗ್ ಮದ್ವೆ ಆಗಿರ ಅವ್ರ ಮನೆ ಹತ್ರ ಹಂಗ ಬಾಕ್ಲ ಬಗ್ ನೋಡ್ತಾ ಇದ್ಯಾ? ಹಿಂಗೆಲ್ಲ ಮಾಡ್ಕೊಟ್ ನೋಡು ಚೆನ್ನಾಗಿರಲ್ಲ. ಅಯ್ಯ ಹೊಸ್ದಾಗ್ ಮದ್ವೆ ಆಗವ್ರೆಲ್ಲ ಏನ್ ಮಾಡ್ತಾರೋ ಅಂತ ನೋಡಿದ್ನ ಅಷ್ಟೇಲೆ. ಅವ್ರು ಏನೇನ ಮಾಡ್ಕೊಂತಾರೆ ನಿನ್ ಕೇಕ. ಅಲ್ಲಿ ಕೂತ್ಕೋ ಬಾ ನಿನ್ ಜಾಗದಾಗ. ಇವಳಿಗೇನೋ ಬಾಧೆ ಕುಂಬಳಕಾಯ್ಕ. ಅಯ್ಯೋ ಭಜನೆ ಮಾಡಕ್ಕೆ ಯಾರು ಇಲ್ಲ ಹೋಗತ್ತ. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ರಾಮ. ಅಲ್ಲ ನಮ್ಮ ಮನೆಗ್ ನೋಡ ಹೋಗಿ ಎಷ್ಟೊತ್ತಾಯ್ತು ಕೂಳು ಮಾಡ್ತೀನಿ ಅಂತ ಓದೋಳಿ ನಾ ಪತ್ತಾನೆ. ಲೇಪುಟ್ಟೆ ಆಯ್ತೇನೆ ಅಡಿಗೆ ಮಾಡಿದ್ದು. ಲೇ ಮಾಡಿದ್ರೆ ಬಿರಿಯಾನಿ ಎತ್ಕೊಂಬರಲ್ಲೇ ಹೊಟ್ಟೆಸ್ತದ್ಲೇ. ನೋಡ್ದಂಗೆ ಹೆಂಗ ಹೇಳ್ತಾಳೆ ಇವಳು. ಯಾವಳವಳು? ನಾನು ಮಾಡೋ ವಯಸ್ಸಿನಾಗ ಎಲ್ಲ ಕೆಲಸ ಮಾಡಿದ್ದೀನಿ. ಇವಾಗ ಕೈಲಾಗಲ್ಲ, ಅದಕ್ಕೆ ಕೂತ್ಕೊಂಡಿರೋದು. ಬಾಯಿ ಮುಚ್ಕೊಂಡಿರ್ಬೇಕು. ನಾನು ಬಾಯಿ ತಂದೆ ಇಡೋದು. ಏ ಮಂಗ ಲೇ ಏನೇ ಬಾರ ಜಾಗ್ಬಾರು. ಏನೇ ಬಿಸಿ ಬಿಸಿ ಸುದ್ದಿ ಏನೇ? ಅಯ್ಯೋ ಕಡೆ ಮನೆಗೆ ಜಾಗ್ ಬಿಡ್ನಂತ. ಜಾಗ್ ಬಿಟ್ಟರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳಲ್ಲ. ಅಯ್ಯ ಕೂತ್ಕೋ ಬಾರೇ. ಜರ್ಗೋ ಪಕ್ಕ ಜರ್ಗುವ. ಕಡೆ ಮನೆಗಿಲ್ಲ ಜಲ್ಜಿ ಮಗಳು ಅವಳು ಐಶ್ವರ್ಯನ ಏನೋ ಹೆಸರಿಕ್ಕಿದ್ರಲ್ಲೇ. ಅವಳು ಓಡೋಗ್ಬಿಟ್ಟವಳಮ್ಮ ರಾತ್ರಿಗೆ. ಅವ್ರ ಅಮ್ಮನ ಇರೋ ಬರೋ ಸೀರೆಗಳು, ಅದು ಸಣ್ಣಗಿರೋ ಸೀರೆಗಳು, ಮುಕ್ಕನತ್ತು ವಾಲೆ ಏನೂ ಬಿಟ್ಟಿಲ್ಲಂತೆ. ಇವಳು ಎಲ್ಲೋ ಒಂದು 5,000 6,000 ಕೂಲಿ ಮಾಡ್ಕೊಂಬಂದಿಕ್ಕಿದ್ರೆ ಅದನ್ನೂ ಬಿಟ್ಟಿಲ್ಲಂತಮ್ಮ. ಎತ್ಕೊಂಡು ಹೊರಟೋಗ್ಬಿಟ್ಟವಳಂತೆ. ಓಡೋಗ್ಬಿಟ್ಟವಳಂತೆ. ಹೋಗು. ಒಳ್ಳೆ ಕೆಲಸ ಮಾಡಿದ್ಲು. ಆ ಜಲ್ಜಿ ನೀರ ಹತ್ರಕ್ಕೆ ಬಂದಾಗ ಏನು ಉಳ್ಕೊಂಡು ಬರ್ತಾಳೆ. ಯಾವ್ರನಂತೆ ಅವನು? ಎತ್ನಂತೆ. ಯಾವ್ರ ಏನೋ ನಾಲ್ಕಂತ ತಿಳಿದು ರಾತ್ರಿ ಓಡೋಗಿರೋದು ತಿಳಿತತಿರು. ಹಂಗಿರೋಷ್ಟು ಇರೋ ಬರೋ ಒಡವಿಗಳು ಪಾತ್ರೆಗಳು ಎಲ್ಲ ಎತ್ಕೊಂಡು ಬಿಡ್ಬೇಕಾಯ್ತಲೇ. ಪಾತ್ರೆಗಳೆಲ್ಲ ಎತ್ಕೊಂಡು ಹೆಂಗೋ ಹೋಗತ್ತೆ. ನಿನ್ ಕಲ್ದಿರೋ ಸೀರೆಗಳು ಒಡವಿಗಳಾದ್ರೆ ಎತ್ಕೊಂಡು ಹೋಗ್ಬೋದು. ನಿಂಗೆ ಇನ್ನೂ ಸುದ್ದಿ ತಿಳಿದೀನಿ. ಏನು ಪಟೇಲ್ಗನ್ ಮದುವೆ ಮಾಡ್ಕೊಂಬಂದವನ್ಲೇ. ಅಯ್ಯೋ ನೀನು ಬಾಯ್ಕ್ ಮಾಡಾಕ ಏನು ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನ್ಲೇ ಮದುವೆ ಮಾಡ್ಕೊಂಬಂದವ್ನು. ಇರು ಕೂಗ್ತೀನಿ ಇರು ಅವಳನ್ನ. ಜಯ, ಜಯಲಕ್ಷ್ಮಿ, ಜಯ, ಜಯಪ್ರದಾ ಹಗಲಗಲೆ ಬಂದ್ಲು. ಏನಕ್ಕ ಚೆನ್ನಾಗಿದ್ದೀನಕ್ಕ? ಚೆನ್ನಾಗಿದ್ದೀನಮ್ಮ. ಇವಳೆ ಸರಕ್ಕ ಆಯ್ತು. ನೀನು ನೋಡೋಣ ಅಂತ ಹೊಸ ಮದುವೆ ಹೆಣ್ಣು ಹೆಂಗಿದೀವೋ ಅಂತ ನೋಡೋಣ ಅಂತ ಕೂಗಿದಕ್ಕ. ಯಾವ್ರಕ್ಕ? ಇಲ್ಲೇ ಪಕ್ಕದಾಗ ಹಳ್ಳಿ. ಸರಕ್ಕ. ಹೊಸ್ದಾಗಿ ಮದುವೆ ಆಗಿದೆಯಾ? ಒಂಟಿ ಸಂಟಿಗೆ ಓಡಾಡ್ಬೇಡಕ್ಕೋ. 1 ತಿಂಗಳು 1.5 ತಿಂಗಳು. ಅದೇ ಈ ವಯಸ್ಸಿನಾಗ ಏನು ಬರ್ತೀಯ ಅಮ್ಮ ಅವನ್ಕ? ಮುಂದುವರಿಯುವುದು.